ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಕಡೆಯಿಂದ ಮತ್ತೊಂದು ಸಂತೋಷದ ಸುದ್ದಿ ಬರ್ತಾ ಇದೆ. ಅಲ್ಲಿ ಕೇಳಿ ಬರ್ತಾ ಇರೋ ಸುದ್ದಿ ನಿಜಾನೇ ಆದ್ರೆ ನಿಜಕ್ಕೂ ಇದು ಭಾರತೀಯರ ಪಾಲಿಗೆ ಅತ್ಯಂತ ಸಿಹಿ ಸುದ್ದಿ ಅನ್ನಿಸ್ಕೊಳ್ಳುತ್ತೆ ಮತ್ತು ಸಾಕಷ್ಟು ವರ್ಷಗಳಿಂದ ಭಾರತೀಯರು ನಿರೀಕ್ಷೆ ಮಾಡ್ತಾ ಇದ್ದ ಸುದ್ದಿ ಇದು ಅಂತ ಅನ್ನಿಸ್ಕೊಳ್ಳುತ್ತೆ. ವಿಷಯ ಏನು ಅಂದ್ರೆ, ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬನಿಗೆ ಪಾಕಿಸ್ತಾನದಲ್ಲಿ ವಿಷ ಉಣಿಸಲಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇನ್ನು ಕೆಲವರು ಅವನವನ ಮನೆ ಬಳಿ ಕುಸಿದು ಬಿದ್ದಿದ್ದ, ಅವನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. 1993ರ ಮುಂಬೈ ಸರಣಿ ಸ್ಫೋಟ, ಭಾರತದಲ್ಲಿ ನಡೆದ ಒಂದಷ್ಟು ಉಗ್ರ ಕೃತ್ಯಗಳಿಗೆ ಕಾರಣವಾಗಿದ್ದ ಆ ಮಹಾಪಾತಕಿ ಭಾರತ ಬಿಟ್ಟು ದುಬೈಯಲ್ಲಿ ನೆಲೆಸಿದ್ದ. ಆ ನಂತರ ಅವನನ್ನ ಪಾಕಿಸ್ತಾನ ತನ್ನ ನೆಲಕ್ಕೆ ಕರೆಸ್ಕೊಳ್ತು. ಅವನನ್ನ ಭಾರತಕ್ಕೆ ಒಪ್ಪಿಸುವಂತೆ ಪದೇ ಪದೇ ಭಾರತ ಒತ್ತಾಯ ಮಾಡಿದಾಗ ಕೂಡ ಅವನಿಗೆ ನಾವು ಆಶ್ರಯ ಕೊಟ್ಟಿಲ್ಲ ಅಂತಲೇ ಹೇಳಿಕೊಂಡು ಬಂದು ಪಾಕಿಸ್ತಾನ ಈಗ ಆ ಮೋಸ್ಟ್ ವಾಂಟೆಡ್ ಪಾತಕಿಯನ್ನ ಅಲ್ಲಿನ ಅತ್ಯಂತ ದುಬಾರಿ ಆಸ್ಪತ್ರೆಯೊಂದರಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದೆ ಅನ್ನೋ ಮಾಹಿತಿ ಅಲ್ಲಿಂದ ಬರ್ತಾ ಇದೆ. ಹೀಗೆ ಪಾಕಿಸ್ತಾನದ ನೆಲದಲ್ಲಿ ವಿಷ ಉಣಿಸಲ್ಪಟ್ಟು ಆಸ್ಪತ್ರೆ ಪಾಲಾದ ಮತ್ತು ಈಗಾಗಲೇ ಸಾವಿಗೀಡಾಗಿದ್ದಾನೆ ಅಂತ ಹೇಳಲ್ಪಡ್ತಾ ಇರುವ ಮೋಸ್ಟ್ ವಾಂಟೆಡ್ ಪಾತಕಿಯ ಹೆಸರು ದಾವೂದ್ ಇಬ್ರಾಹಿಂ. ಗೆಳೆಯರೆ, ಭಾರತದಲ್ಲಿ ಮಾಡಬಾರದನ್ನೆಲ್ಲ ಮಾಡಿ ತನ್ನ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಅಂತ ಭಾರತ ಬಿಟ್ಟು ಓಡ್ ಹೋಗಿ ಒಂದಷ್ಟು ವರ್ಷಗಳ ಕಾಲ ದುಬೈಯಲ್ಲಿ ನೆಲೆ ನಿಂತು ಆ ನಂತರ ದುಬೈ ಭಾರತದ ಜೊತೆ ಅಪರಾಧಿಗಳ ಹಸ್ತಾಂತರ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಇನ್ನು ಎಲ್ಲಿ ದುಬೈನಲ್ಲಿ ಬಂಧಿತನಾಗಿ ಮತ್ತೆ ಭಾರತಕ್ಕೆ ವಾಪಸ್ಸು ಬರಬೇಕಾಗುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಓಡ್ ಹೋಗಿ ಪಾಕಿಸ್ತಾನದ ISIನ ಆಶ್ರಯದಲ್ಲಿ ಅತ್ಯಂತ ಸುರಕ್ಷಿತವಾಗಿದ್ದ ದಾವೂದ್ ಇಬ್ರಾಹಿಂ ಈಗ ತುಂಬಾ ಸೀರಿಯಸ್ ಆಗಿದ್ದಾನೆ. ಅವನಿಗೆ ವಿಷ ಉಣಿಸಲಾಗಿದೆ ಅನ್ನೋ ಸುದ್ದಿಗಳು ಮಾಧ್ಯಮದಲ್ಲಿ ಹರಿದಾಡ್ತಾ ಇವೆ. ಈ ಸುದ್ದಿಗಳ ಅಬ್ಬರ ಪಾಕಿಸ್ತಾನದಲ್ಲಿ ಎಷ್ಟು ತೀವ್ರವಾಗಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ದಾವೂದ್ ಬಗ್ಗೆ ಹರಿದಾಡ್ತಾ ಇರೋ ಸುದ್ದಿಗಳ ಹಿನ್ನೆಲೆಯಲ್ಲಿ ಅಲ್ಲಿಗಾಗಲೇ ಇಂಟರ್ನೆಟ್ ಅನ್ನ ಕಟ್ ಮಾಡಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾಗಳು ಅಂದ್ರೆ ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್ ಸೇರಿದ ಹಾಗೆ ಸಾಕಷ್ಟು ಮೀಡಿಯಾಗಳ ಲಭ್ಯತೆಯನ್ನೇ ಪಾಕಿಸ್ತಾನ ಕತ್ತರಿಸಿದೆ ಅನ್ನೋ ಮಾಹಿತಿಗಳು ಕೂಡ ಅಲ್ಲಿಂದ ಬರ್ತಾ ಇವೆ. ಹಾಗಾದ್ರೆ ಭಾರತಕ್ಕೆ ತುಂಬಾನೇ ಬೇಕಾಗಿದ್ದ ಈ ದಾವೂದ್ ಇಲ್ಲಿ ಮಾಡಿದ ಭಯೋತ್ಪಾದಕ ಕೃತ್ಯಗಳೇನು, ಅವನ ಮೇಲಿರೋ ಕೇಸುಗಳೇನು, ಅವನು ತಲೆಮರೆಸ್ಕೊಂಡಿದ್ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಇವತ್ತಿನ ದಾವೂದ್ನ ಪರಿಸ್ಥಿತಿ ಅಲ್ಲಿ ಏನಾಗಿದೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನು ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಗೆಳೆಯರೆ, ದಾವೂದ್ ಇಬ್ರಾಹಿಂ ಭಾರತದ ಭೂಗತ ಜಗತ್ತಿನ ಸಾಮ್ರಾಟನಾಗಿ ಮೆರೆದವನು. ಮಹಾರಾಷ್ಟ್ರದ ರತ್ನಗಿರಿಯ ಖೇಡ್ ಅನ್ನೋ ಪ್ರದೇಶದಲ್ಲಿ ಡಿಸೆಂಬರ್ 26, 1955ರಲ್ಲಿ ಜನಿಸಿದ ದಾವೂದ್ಗೆ ಈಗ ಬರೋಬ್ಬರಿ 67 ವರ್ಷ ವಯಸ್ಸು. 1976ರಲ್ಲಿ ಅಂದ್ರೆ ತನ್ನ 21ನೇ ವಯಸ್ಸಿಗೆ ಅಪರಾಧ ಜಗತ್ತಿಗೆ ಎಂಟ್ರಿ ಕೊಟ್ಟ ದಾವೂದ್ ಇಬ್ರಾಹಿಂನನ್ನ ಭಾರತ ಮತ್ತು ಅಮೆರಿಕಾಗಳು ಮೋಸ್ಟ್ ವಾಂಟೆಡ್ ಲಿಸ್ಟ್ಗೆ ಸೇರಿಸಿ 3 ದಶಕಗಳು ಕಳೆದು ಹೋಗಿವೆ. ದಾವೂದ್ ಇಬ್ರಾಹಿಂನ ತಂದೆ ಇಬ್ರಾಹಿಂ ಕಸ್ಕರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ. ತಾಯಿ ಅಮಿನಾಬಿ ಕೊಂಕಣಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ದಾವೂದ್ ಅಹಮದ್ ಸೇಲರ್ ಹೈಸ್ಕೂಲ್ಗೆ ದಾಖಲಾದರೂ ಕೂಡ ಅರ್ಧಕ್ಕೆ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿಯನ್ನು ಬಿಟ್ಟು ಅಪರಾಧ ಜಗತ್ತಿಗೆ ಕಾಲಿಡ್ತಾನೆ. ಅಪ್ಪ ಪೊಲೀಸ್ ಆಗಿದ್ದ, ಮಗ ಚಿಕ್ಕ ವಯಸ್ಸಲ್ಲೇ ಕ್ರಿಮಿನಲ್ ಆದ. ಆರಂಭದಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡ್ತಾ ಇದ್ದ. ಪಿಕ್ ಪಾಕೆಟ್, ದರೋಡೆ ಮೊದಲಾದ ಕೈ ಕಸುಬುಗಳನ್ನ ದಾವೂದ್ ಕರಗತ ಮಾಡ್ಕೊಂಡಿದ್ದ. ಹೀಗಾಗಿ ಲೋಕಲ್ ಗ್ಯಾಂಗ್ಸ್ಟರ್ ಆಗಿದ್ದ ಬಾಷುದಾದಾನ ಗ್ಯಾಂಗ್ಗೆ ದಾವೂದ್ಗೆ ಸಣ್ಣ ವಯಸ್ಸಿಗೆ ಎಂಟ್ರಿ ಸಿಕ್ತು. ಈ ಬಾಷುದಾದನ್ ಜೊತೆ ದಾವೂದ್ನ ತಂದೆ ಕೂಡ ಒಳ್ಳೆಯ ಸಂಬಂಧವನ್ನ ಹೊಂದಿದ್ದ ಅಂತ ಹೇಳಲಾಗುತ್ತೆ. ಸುಮಾರು 1970ರ ಹೊತ್ತಿಗೆ ಬಾಷುದಾದನ್ ಗ್ಯಾಂಗ್ನಿಂದ ಹೊರಬಂದ ದಾವೂದ್ ತನ್ನ ಅಣ್ಣ ಶಬೀರ್ ಇಬ್ರಾಹಿಂ ಕಸ್ಕರ್ ಜೊತೆ ಸೇರ್ಕೊಂಡು ತನ್ನದೇ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡ. ಇದಾದ ಕೆಲವೇ ದಿನಕ್ಕೆ ಶಬೀರ್ನನ್ನ ಮುಂಬೈನ ಮತ್ತೊಂದು ಭೂಗತ ತಂಡ ಪಠಾಣ್ ಗ್ಯಾಂಗ್ ಕೊಂದು ಹಾಕತ್ತೆ. ಅಲ್ಲಿಗೆ ದಾವೂದ್ ತನ್ನ ಗ್ಯಾಂಗ್ನ ಏಕಮೇವ ನಾಯಕನಾಗಿ ಹೊರಹೊಮ್ತಾನೆ. ಮೀಡಿಯಾಗಳಲ್ಲಿ ಅಲ್ಲಿನ ಲೋಕಲ್ ಜನ ಇವನ ಪಾತಕಿ ಗುಂಪನ್ನ ಡಿ ಕಂಪನಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇನ್ನು ದಿನೇ ದಿನೇ ದಾವೂದ್ ತನ್ನ ತಂಡದ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾನೆ. ಕಳ್ಳತನದಿಂದ ಆರಂಭಗೊಂಡ ಅಪರಾಧ ಚಟುವಟಿಕೆಗಳು ಡ್ರಗ್ ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್, ರಿಯಲ್ ಎಸ್ಟೇಟ್ ದಂಧೆಗಳವರೆಗೆ ವಿಸ್ತರಿಸಿಕೊಳ್ಳುತ್ತವೆ. ತನ್ನ ಶತ್ರುಗಳನ್ನ ಕೊಲ್ಲಿಸ್ತಾ ದಾವೂದ್ ಮುಂಬೈನ ಭೂಗತ ಜಗತ್ತಲ್ಲಿ ಒಂದೊಂದೇ ಮೆಟ್ಲನ್ನ ಏರುವುದಕ್ಕೆ ಶುರು ಮಾಡ್ತಾನೆ ಮತ್ತು ಪೊಲೀಸರ ಪಟ್ಟಿಯಲ್ಲಿ ಕೂಡ ಮೋಸ್ಟ್ ವಾಂಟೆಡ್ ಸ್ಥಾನವನ್ನು ಪಡ್ಕೊಳ್ತಾನೆ. ಹೀಗೆ ಯಾವಾಗ ಮುಂಬೈಯಲ್ಲಿ ದಾವೂದ್ ಇಬ್ರಾಹಿಂನ ಆಕ್ಟಿವಿಟಿಗಳು ಹೆಚ್ಚಾಗ್ತಾ ಹೋದ್ವೋ ಮುಂಬೈ ಪೊಲೀಸರು ಅಲ್ಲಿನ ಭೂಗತ ಲೋಕವನ್ನ ಮಟ್ಟ ಹಾಕೋ ನಿಟ್ಟಲ್ಲಿ ದಾವೂದ್ ಗ್ಯಾಂಗ್ನ ಬೇಟೆಯನ್ನು ಕೂಡ ಆರಂಭ ಮಾಡ್ತಾರೆ. ಇನ್ನು ಅಲ್ಲಿನ ಪೊಲೀಸರ ಕೈಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ದಾವೂದ್ 1986ರ ಹೊತ್ತಿಗೆ ಮುಂಬೈನಿಂದ ದುಬೈಗೆ ಪರಾರಿಯಾಗ್ತಾನೆ. ಅವತ್ತಿಗೆ ದುಬೈ ಅನ್ನೋದು ಜಗತ್ತಿನ ನಾನಾ ದೇಶಗಳ ಭೂಗತ ಪಾತಕಿಗಳ ಪಾಲಿಗೆ ಸೇಫೆಸ್ಟ್ ಅಡ್ಡೆ ಅನ್ನಿಸ್ಕೊಂಡಿತ್ತು. ಹೀಗಾಗಿ ದುಬೈಗೆ ಹೋದ ದಾವೂದ್ ಅಲ್ಲಿ ಕೂತ್ಕೊಂಡೆ ಭಾರತದ ಒಳಗಿನ ತನ್ನ ಕ್ರಿಮಿನಲ್ ಚಟುವಟಿಕೆಗಳನ್ನ ಮುಂದುವರಿಸ್ತಾನೆ ಮತ್ತು ಆ ಕಾರ್ಯಕ್ಕಾಗಿ ಅವನಲ್ಲಿ ಛೋಟಾ ರಾಜನನ್ನ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಸುಮಾರು 20 ಜನರೊಂದಿಗೆ ಆರಂಭವಾಗಿದ್ದ ಅವನ ಗ್ಯಾಂಗ್ ನ ಸಂಖ್ಯೆ 5,000 ದಾಟ್ತಾ ಇತ್ತು. 1990ರ ದಶಕದಲ್ಲಿ ಅವನ ಗ್ಯಾಂಗ್ ವರ್ಷಕ್ಕೆ ಸುಮಾರು 10 ಕೋಟಿಗೂ
ಅಧಿಕ ಟರ್ನ್ ಓವರ್ ಅನ್ನು ಮಾಡ್ತಾ ಇತ್ತು. ಹೀಗೆ ದುಬೈಯಲ್ಲಿ ತಲೆಮರೆಸಿಕೊಂಡು ಕೂತಿದ್ದಾಗಲೇ ದಾವೂದ್ ಇಬ್ರಾಹಿಂ ಭಾರತದಲ್ಲಿ ಮಹಾ ದುರಂತವೊಂದಕ್ಕೆ ಮುನ್ನುಡಿಯನ್ನು ಬರೆದು ಬಿಡ್ತಾನೆ. ಅವತ್ತಿಗೆ ಭಾರತದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ವಿವಾದ ತೀವ್ರ ಸ್ತರವನ್ನು ತಲುಪಿತ್ತು. 1992ರಲ್ಲಿ ಕಾರಸೇವಕರು ಅಯೋಧ್ಯೆಯಲ್ಲಿದ್ದ ಕಳಂಕಿತ ಕಟ್ಟಡವನ್ನ ಕೆಡವಿದ್ರು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ 1993ರ ಮಾರ್ಚ್ 12ನೇ ತಾರೀಕು ಒಂದೇ ದಿನ ಮುಂಬೈನ 12 ಕಡೆಗಳಲ್ಲಿ RDX ಅನ್ನ ಬಳಸಿ ಸರಣಿ ಸ್ಫೋಟಗಳನ್ನ ಈ ದಾವೂದ್ನ ಗ್ಯಾಂಗ್ ಮಾಡುತ್ತೆ. ಕಾರು ಸ್ಕೂಟರ್ಗಳಲ್ಲಿ ಬಾಂಬ್ಗಳನ್ನ ಇರಿಸಿ ಮುಸ್ಲಿಂ ಜನಸಂಖ್ಯೆ ಕಡಿಮೆ ಇರುವ ಮುಂಬೈನ ಅತ್ಯಂತ ಜನಸಂದಣಿಯ ಪ್ರದೇಶದಲ್ಲಿ ಅವುಗಳನ್ನು ಸ್ಫೋಟಿಸಲಾಗುತ್ತೆ. ಈ ಸ್ಫೋಟದಲ್ಲಿ ಸುಮಾರು 257 ಜನ ಪ್ರಾಣ ಕಳ್ಕೋತಾರೆ. 1400ಕ್ಕೂ ಅಧಿಕ ಜನ ಅವತ್ತು ಗಾಯಗೊಂಡ್ರು. ಈ ಬಾಂಬ್ ಸ್ಫೋಟದ ಪ್ಲಾನ್ಗೆ ಟೈಗರ್ ಮೆಮನ್ ಹಾಗೂ ಯಾಕೂಬ್ ಮೆಮನ್ ಕೂಡ ಕೈ ಜೋಡಿಸ್ತಾರೆ. ಅವತ್ತಿನವರೆಗೆ ಕೇವಲ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಡಾನ್ ಆಗಿ ಹೆಸರು ಮಾಡಿದ್ದ ದಾವೂದ್ ಇಬ್ರಾಹಿಂ ಈ ಘಟನೆಯ ನಂತರ ಭಾರತದ ಪಾಲಿಗೆ ಭಯೋತ್ಪಾದಕನಾಗಿ ಬದಲಾದ. ಇಂಟೆಲಿಜೆನ್ಸ್ ಪಟ್ಟಿಯಲ್ಲಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳ ಲಿಸ್ಟ್ ಅನ್ನ ಸೇರ್ಕೊಂಡ. ಇಂಟೆಲಿಜೆನ್ಸ್ ಅಧಿಕಾರಿಗಳು ಇವನ ಹಿಂದೆ ಬಿದ್ದ ನಂತರ ದುಬೈನಿಂದ ಪಾಕಿಸ್ತಾನದ ಕರಾಚಿಗೆ ಪಲಾಯನಗೈದ. ಅಲ್ಲಿ ಇವನಿಗೆ ISI ಆಶ್ರಯವನ್ನು ಕೊಡ್ತು. ಈ ದಾವೂದ್ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಅಮೆರಿಕದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಲಿಸ್ಟ್ ಅಲ್ಲಿ ಕೂಡ ಜಾಗ ಮಾಡ್ಕೊಂಡಿದ್ದಾನೆ. ಅಮೆರಿಕ ಕೂಡ ಇವನು ಬೆನ್ನಿಗೆ ಬಿದ್ದ ಕಾರಣದಿಂದಾಗಿಯೇ ಇವನು ಪಾಕಿಸ್ತಾನ ಸೇರ್ಕೊಂಡ. ಡ್ರಗ್ಸ್ ಸ್ಮಗ್ಲಿಂಗ್ ವಿಚಾರವಾಗಿ ಹಾಗೆ ಲಷ್ಕರ್ ಎ ತೈಬಾ, ತಾಲಿಬಾನ್, ಅಲ್ ಖೈದಾ ಭಯೋತ್ಪಾದಕ ಸಂಘಟನೆಗಳ ಜೊತೆ ಮತ್ತು ಅಲ್ ಖೈದಾದ ನಾಯಕ ಒಸಾಮಾ ಬಿನ್ ಲಾಡನ್ ಜೊತೆ ದಾವೂದ್ ತುಂಬಾ ಹತ್ತಿರದ ನಂಟನ್ನ ಹೊಂದಿದ್ದಾನೆ ಅನ್ನೋ ಕಾರಣಕ್ಕೆ ನಾರ್ಕೋಟಿಕ್ಸ್ ಕಿಂಗ್ ಪಿನ್ ಡೆಸಿಗ್ನೇಷನ್ ಆಕ್ಟ್ ನ ಅಡಿಯಲ್ಲಿ ದಾವೂದ್ ಅಮೆರಿಕದ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದಾನೆ. ಇಷ್ಟು ಮಾತ್ರ ಅಲ್ಲದೆ 1990ರ ದಶಕದಲ್ಲಿ ಒಮ್ಮೆ ದಾವೂದ್ ಇಬ್ರಾಹಿಂ ತಾಲಿಬಾನಿಗಳ ಆಶ್ರಯವನ್ನು ಕೂಡ ಪಡ್ಕೊಂಡಿದ್ದ. ಅಫ್ಘಾನಿಸ್ತಾನಕ್ಕೂ ಹೋಗಿ ಬಂದಿದ್ದ ಅಂತ ಬೇಹುಗಾರಿಕಾ ಮೂಲಗಳು ಹೇಳುತ್ತವೆ. ಇನ್ನು 1997ರಲ್ಲಿ ನಡೆದ ಬಾಲಿವುಡ್ ನ ಪ್ರೊಡ್ಯೂಸರ್ ಗುಲ್ಶನ್ ಕುಮಾರ್ ಹತ್ಯೆಯ ಹಿಂದೆ ಇವನ ಡಿ ಕಂಪನಿಯ ಅಬು ಸಲೇಂ ಹಾಗೂ ಫಜ್ಲುರ್ ರೆಹಮಾನ್ ಕಾಣಿಸಿಕೊಂಡ್ರು. ಇದೆಲ್ಲ ಆದ್ಮೇಲೆ ದಾವೂದ್ ಭಾರತದಲ್ಲಿ ನಕಲಿ ನೋಟುಗಳನ್ನ ಸರ್ಕ್ಯುಲೇಟ್ ಮಾಡೋದಕ್ಕೆ ಮುಂದಾದ. 2008ರ ಮುಂಬೈ ದಾಳಿ ಇದೆಯಲ್ಲ, ಹೋಟೆಲ್ ತಾಜ್ ನ ಹೈಜಾಕ್ ಮಾಡಿ ಮಾಡಲಾದ ದಾಳಿ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ, ಉಗ್ರರಿಗೆ ಬೇಕಾದ ವೆಪನ್ ಗಳನ್ನ ಪೂರೈಸಿದ್ದು ಇದೇ ದಾವೂದ್ ಇಬ್ರಾಹಿಂ ಅಂತ ಅವತ್ತಿಗೊಂದಷ್ಟು ಪತ್ರಿಕೆಗಳು ವರದಿ ಮಾಡಿದ್ವು. 2011ರಲ್ಲಿ ದೊಡ್ಡ ಸದ್ದು ಮಾಡಿದ್ದ 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ಕೂಡ ಇವನ ಡಿ ಕಂಪನಿಯ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಹೇಳಲಾಗುತ್ತೆ. ಅಂದ್ರೆ ಭಾರತದ ಹಲವಾರು ರಾಜಕಾರಣಿಗಳ ಜೊತೆ ಕೂಡ ಈ ದಾವೂದ್ ಇಬ್ರಾಹಿಂ ಹತ್ತಿರದ ನಂಟನ್ನ ಹೊಂದಿದ್ದ. ಬಾಲಿವುಡ್ ನ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರ ಜೊತೆ ಕೂಡ ದಾವೂದ್ ಮತ್ತವನ ಗ್ಯಾಂಗ್ ಗೆ ಸಂಪರ್ಕ ಆಯಿತು. ಬಾಲಿವುಡ್ ನಿಂದ ಮುಂಬೈನ ರಿಯಲ್ ಎಸ್ಟೇಟ್ ನಿಂದ ದಾವೂದ್ ದುಬೈಯಲ್ಲಿ ಕೂತ್ಕೊಂಡೆ ಹಣ ವಸೂಲಿ ಮಾಡ್ತಾ ಇದ್ದ. ಹವಾಲಾ ದಂಧೆಯಲ್ಲಿ ಕೂಡ ದಾವೂದ್ ನ ಗ್ಯಾಂಗ್ ಬೇರು ಬಿಟ್ಟುಕೊಂಡಿದೆ ಅನ್ನೋ ಸಾಕಷ್ಟು ಮಾಹಿತಿಗಳಿದ್ವು. ಮತ್ತು ದಾವೂದ್ ಪಾಕಿಸ್ತಾನದಲ್ಲಿ ಕೂತ ನಂತರ ಕೂಡ ಅವನ ಗ್ಯಾಂಗ್ ಭಾರತದಲ್ಲಿ ಕೆಲಸ ಮಾಡ್ತಲೇ ಇತ್ತು. ಇವತ್ತಿಗೂ ದಾವೂದ್ ಇಬ್ರಾಹಿಂ ನ ಡಿ ಕಂಪನಿಯ ಒಟ್ಟು ಆದಾಯ ಏನಿದೆ ಅದರ 40%ಕ್ಕೂ ಹೆಚ್ಚು ಭಾಗ ಬರ್ತಾ ಇರೋದು ಭಾರತದಿಂದಲೇ ಅಂತ ಹೇಳಲಾಗುತ್ತೆ. ಇನ್ನು ದಾವೂದ್ ನ ಕ್ರಿಮಿನಲ್ ರೆಕಾರ್ಡ್ ಅನ್ನು ನೋಡೋದಾದ್ರೆ 2010ರಲ್ಲಿ ಫೋರ್ಬ್ಸ್ ಪಟ್ಟಿ ಮಾಡಿದ ವಿಶ್ವದ ಟಾಪ್ 10 ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಪೈಕಿ ದಾವೂದ್ 3ನೇ ಸ್ಥಾನದಲ್ಲಿದ್ದ. ಅದರ ಮರು ವರ್ಷದಿಂದ ಫೋರ್ಬ್ಸ್ ಈ ಕ್ಯಾಟಗರಿಯಲ್ಲಿ ಲಿಸ್ಟ್ ಮಾಡೋದನ್ನೇ ನಿಲ್ಲಿಸಿಬಿಡ್ತು. ಇನ್ನು ಅಮೆರಿಕದ FBI ನ ವರ್ಲ್ಡ್ ಟಾಪ್ 10 ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಫ್ಯೂಜೆಟಿವ್ಸ್ ಪೈಕಿ ದಾವೂದ್ ಮತ್ತವನ ಡಿ ಕಂಪನಿಗೆ 3ನೇ ಸ್ಥಾನವನ್ನು ಕೊಡಲಾಗಿದೆ. ಇವನು ಪಾಕಿಸ್ತಾನದಲ್ಲಿ ಎಲ್ಲಿದ್ದಾನೆ ಅನ್ನೋ ನಿಖರ ಮಾಹಿತಿ ಯಾರಿಗೂ ಗೊತ್ತಿರಲಿಲ್ಲ ಅಂತ ಹೇಳಲಾಗುತ್ತೆ. ಆದರೂ ಭಾರತದ ಏಜೆನ್ಸಿಗಳು ಹಲವಾರು ಬಾರಿ ದಾವೂದ್ ನ ನೆಲೆಯನ್ನ ಪತ್ತೆ ಹಚ್ಚೋ ಕೆಲಸವನ್ನು ಮಾಡಿದ್ವು ಮತ್ತು ಒಂದೆರಡು ಬಾರಿ ದಾವೂದ್ ನ ಮುಗಿಸಿ ಬಿಡೋ ಪ್ರಯತ್ನಗಳು ಕೂಡ ಪಾಕಿಸ್ತಾನದಲ್ಲಿ ನಡೆದಿದ್ವು. ಆದ್ರೆ ಅದರಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ. ಭಾರತೀಯ ಗೂಢಚರ ಸಂಸ್ಥೆಗಳು ಹೇಳೋ ಪ್ರಕಾರ ದಾವೂದ್ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಅಡಗಿಕೊಂಡಿದ್ದ ಅಂತ ಹೇಳಲಾಗುತ್ತೆ. ಇನ್ನು ದಾವೂದ್ ಇಬ್ರಾಹಿಂನ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ನೋಡೋದಾದ್ರೆ ಅವನ ಮೊದಲ ಪತ್ನಿ ಜಬೀನಾ ಜರೀನ್ ನ ಮಗಳು ಮೆಹರುಕ್ ಇಬ್ರಾಹಿಂ ಪಾಕಿಸ್ತಾನಿ ಕ್ರಿಕೆಟರ್ ಜಾವೇದ್ ಮಿಯಾಂದಾದ್ ನ ಮಗ ಜುನೈದ್ ನನ್ನ ಮದುವೆ ಆಗಿದ್ದಾಳೆ. ಇನ್ನೊಬ್ಬ ಮಗಳು ಮೆಹರಿನ್ ಅಯೂಬ್ ಅನ್ನೋ ಪಾಕಿಸ್ತಾನಿ ಅಮೆರಿಕನ್ ನನ್ನ ಮದುವೆ ಆಗಿದ್ದಾಳೆ. ಇನ್ನು ಮಗ ಮೊಯಿನ್ ಲಂಡನ್ ನ ವ್ಯಾಪಾರಿಯೊಬ್ಬರ ಮಗಳು ಸಾನಿಯಾ ಎಂಬಾಕೆಯನ್ನ ಮದುವೆಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ದಾವೂದ್ ಇಬ್ರಾಹಿಂ ಸಾಕಷ್ಟು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದ. ಇವನು ಕರಾಚಿಯಲ್ಲಿರಬಹುದು ಅನ್ನೋ ಅನುಮಾನಗಳಿದ್ವು. ಅಲ್ಲಿನ ಐಷಾರಾಮಿ ಬಂಗಲೆಯೊಂದರಲ್ಲಿ ದಾವೂದ್ ವಾಸ ಮಾಡ್ತಾ ಇದ್ದಾನೆ ಮತ್ತು ಅದಕ್ಕೆ ISI ಸಂಪೂರ್ಣ ರಕ್ಷಣೆಯನ್ನ ಒದಗಿಸಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದ್ವು. ಆದ್ರೆ ಇವನನ್ನ ಮಟ್ಟ ಹಾಕೋದಿಕ್ಕೆ ಇದುವರೆಗೆ ಸಾಧ್ಯ ಆಗಿರಲಿಲ್ಲ. ಈಗ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವನನ್ನ ಪಾಕಿಸ್ತಾನದ ಕರಾಚಿಯ ಮಲ್ಟಿ
ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದರಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದು, ದಾವೂದ್ನ ರಕ್ಷಣೆಯ ದೃಷ್ಟಿಯಿಂದ ಆಸ್ಪತ್ರೆಯ ಒಂದಿಡೀ ಮಹಡಿಯನ್ನ ಖಾಲಿ ಮಾಡಿಸಿ ಅದರಲ್ಲಿ ಕೇವಲ ದಾವೂದ್ ಒಬ್ಬನನ್ನೇ ಇಟ್ಟು ಬಿಗಿ ಭದ್ರತೆಯನ್ನ ಒದಗಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿವೆ. ಆ ಫ್ಲೋರ್ ಅಲ್ಲಿ ಭದ್ರತಾ ಅಧಿಕಾರಿಗಳು, ISI, ಆಸ್ಪತ್ರೆಯ ಪ್ರಮುಖ ವೈದ್ಯರು ಹಾಗೂ ದಾವೂದ್ ಇಬ್ರಾಹಿಂನ ಕುಟುಂಬ ಸದಸ್ಯರನ್ನ ಹೊರತುಪಡಿಸಿದ್ರೆ ಮತ್ತಿನ್ಯಾರಿಗೂ ಪ್ರವೇಶ ನೀಡಲಾಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿವೆ. ಹಾಗೆ ಮತ್ತೊಂದು ಮಾಹಿತಿಯ ಪ್ರಕಾರ ದಾವೂದ್ ಈಗಾಗಲೇ ಸಾವಿಗೀಡಾಗಿದ್ದಾನೆ ಅನ್ನೋ ವರದಿಗಳು ಕೂಡ ಬರ್ತಾ ಇದ್ದು, ಅದನ್ನ ಇನ್ನೂ ಖಚಿತಪಡಿಸಿಕೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಪಾಕಿಸ್ತಾನದ ಕರಾಚಿಯ ಆಸ್ಪತ್ರೆಯಲ್ಲಿ ದಾವೂದ್ ವಿಷಪ್ರಾಶನದಿಂದ ಅಡ್ಮಿಟ್ ಆಗಿದ್ದಾನೆ. ಅವನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅವನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಒಂದ್ ಕಡೆ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ದಾವೂದ್ನ ಕೊಲೆಗೆ ಪ್ರಯತ್ನಗಳು ನಡೆದಿವೆ ಅನ್ನೋ ಸುದ್ದಿಗಳು ವಿಪರೀತ ಪ್ರಮಾಣದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋ ಸಂದರ್ಭದಲ್ಲಿ ಪಾಕಿಸ್ತಾನ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧವನ್ನು ಹೇರಿದೆ. ಅಲ್ಲಿ ಇಂಟರ್ನೆಟ್ ಅನ್ನ ಕಡಿತಗೊಳಿಸಲಾಗಿದೆ ಮತ್ತು ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್ ಸೇರಿದ ಹಾಗೆ ಎಲ್ಲ ಸಾಮಾಜಿಕ ಮಾಧ್ಯಮಗಳ ಮೇಲೆ ಕೂಡ ಒಂದು ನಿರ್ಬಂಧವನ್ನ ವಿಧಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಅಲ್ಲಿಂದ ಬರ್ತಾ ಇದೆ. ಅದಕ್ಕೆ ದಾವೂದ್ ಇಬ್ರಾಹಿಂ ಕುರಿತಾದ ಸುದ್ದಿಗಳು ಕಾರಣ ಅಂತ ಒಂದು ಕಡೆ ಹೇಳಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ರ್ಯಾಲಿ ನಡೆಸ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಯಾವುದೇ ಶಾಂತಿ ಸುವ್ಯವಸ್ಥೆಗಳಿಗೆ ಭಂಗ ಬರಬಾರದು ಅಂತ ಇಡೀ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಹಾಗೂ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಕಾರಣ ಏನೇ ಇದ್ರೂ ಪಾಕಿಸ್ತಾನದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇವೆ ಅನ್ನೋದಂತೂ ಸತ್ಯ. ಗೆಳೆಯರೆ, ಇದನ್ನ ಕಾಕತಾಳೀಯ ಅನ್ನಬೇಕೋ ಏನೋ ಗೊತ್ತಿಲ್ಲ. ಭಾರತದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿದೆ. ಮುಂದಿನ 22ನೇ ತಾರೀಕು ಅಂದ್ರೆ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿನ ರಾಮ ಮಂದಿರವನ್ನ ಲೋಕಾರ್ಪಣೆಗೊಳಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಾಬರಿ ಮಸೀದಿ ಧ್ವಂಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ನಿಟ್ಟಲ್ಲಿ ಮುಂಬೈನಲ್ಲಿ ಸರಣಿ ಸ್ಫೋಟಗಳನ್ನು ನಡೆಸಿ ನೂರಾರು ಮಂದಿ ಅಮಾಯಕರ ಸಾವಿಗೆ ಕಾರಣನಾಗಿದ್ದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ ಸಾವು ಬದುಕಿನ ನಡುವೆ ಹೋರಾಡ್ತಾ ಕರಾಚಿಯ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಅಲ್ಲಿಂದ ಬೇಗ ಇಡೀ ಭಾರತ ಖುಷಿ ಪಡುವಂತ ಸುದ್ದಿ ಬರಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.